Hallelujah. Praise the Lord. ಓಕೆ, ಇವತ್ತು ಒಂದು ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಕಳೆದ ವಾರ ಯಾವ ವಾಕ್ಯ ಕಲ್ತ್ವಿ? ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ, ಹಿತಕರವಾಗುತ್ತದೆ ಎಂಬುದಾಗಿ ನಾವು ವಾಕ್ಯ ನೋಡಿದ್ವಿ. ಇವತ್ತಿಗೆ ನಾವು ಒಂದು ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಮತ್ತಾಯ 5ನೇ ಅಧ್ಯಾಯ. ಮತ್ತಾಯ 5ನೇ ಅಧ್ಯಾಯ 13-14 ವಚನ ಓದಿ. 5ನೇ ಅಧ್ಯಾಯ 13-14 ವಚನ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತ್ತು. ಜನರು ಅದನ್ನು ಹೊರಗೆ ಹಾಕಿ ತುಳಿಯುವುದಕ್ಕೆ ಅದು ಯೋಗ್ಯವೇ ಹೊರತು ಮತ್ಯಾವ ಕೆಲಸಕ್ಕೂ ಬಾರದು. ಆಮೆನ್. ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವರೇ, ಈ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುತ್ತಿರುವಾಗ ಒಬ್ಬೊಬ್ಬರನ್ನ ಮುಟ್ಟು ಪರಿಶುದ್ಧಾತ್ಮನೇ ಅಪ್ಪ, ನಮ್ಮ ಆತ್ಮ ಪ್ರಾಣ ಶರೀರವನ್ನ ದೇವರೇ ನಿನ್ನ ಕಡೆಗೆ ಕೇಂದ್ರೀಕರಿಸುವಂತೆ, ನಿನಗೆ ಒಪ್ಪಿಸುವಂತೆ ಕೃಪೆ ಮಾಡು. ಯಾವ ಡಿಸ್ಟರ್ಬ್ಗಳು, ಅಡ್ಡಿ ಆತಂಕಗಳು ಬರದಂತೆ ಸೈತಾನ್ ತರ್ತಿರುವಂತೆ ಎಲ್ಲ ಅಡ್ಡಿ ಆತಂಕಗಳನ್ನ ಯೇಸು ನಾಮದಲ್ಲಿ ಬಂಧಿಸುತ್ತೇವೆ ರಾಜ. ದೇವರೇ ಅದನ್ನ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸುವಂತೆ ಕೃಪೆ ಮಾಡು. ಯೇಸು ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಉಪ್ಪಿನ ಬಗ್ಗೆ ಶಿಷ್ಯರಿಗೆ ಹೇಳಿದಾಗ ಆ ಶಿಷ್ಯರಿಗೆ ಯಾವ ರೀತಿ ಅರ್ಥ ಆಯಿತು? ಯಾಕೆಂದ್ರೆ ಅವರೆಲ್ಲ ಆಲ್ಮೋಸ್ಟ್ ಅದರಲ್ಲಿ ಮೀನ ಹಿಡಿಯೋರಿದ್ರು. ಯೇಸುಸ್ವಾಮಿ ಜಾಸ್ತಿ ಸೇವೆ ಮಾಡಿದ್ರು ಎಲ್ಲಿ? ಸಮುದ್ರದ ಬಳಿಯಲ್ಲಿ. ಆಮೇಲೆ ಮೀನು ಹಿಡಿಯೋರ ಜೊತೆ, ಮೀನು ಹಿಡಿಯೋರನ್ನ ಶಿಷ್ಯರನ್ನಾಗಿ ಮಾಡಿದ್ರು. ಆ ಟೈಮಲ್ಲಿ ಜಾಸ್ತಿ ಅಂದ್ರೆ ಪ್ರಮುಖ ಇರೋದು ಜನರಿಗೆ ಎಲ್ಲ ವಿಷಯ ಗೊತ್ತಿರುವಂತ ವಿಷಯ ಉಪ್ಪು. ಯಾಕಂದ್ರೆ ಉಪ್ಪು ಹೆಂಗ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ, ಅದನ್ನ ಯಾವ ರೀತಿ ಮಾಡ್ತಾರೆ ಎಲ್ಲ ಜನರಿಗೆ, ಆ ಶಿಷ್ಯರಿಗೆ ಗೊತ್ತು. ಈಗ ಈ ಒಂದು ವರ್ತಮಾನ ಕಾಲದಲ್ಲಿ ನಡೀತಿರುವಂತ ವಿಷಯನ ತಗೊಂಡು ಮಾತಾಡಿದ್ರೆ ಈಸಿಯಾಗಿ ಜನರಿಗೆ ಅರ್ಥ ಆಗತ್ತೆ. ಈಗ ಇಲ್ಲಿ ನಡೆಯೋದೇ ಇಲ್ಲ, ನಡೀತಾನೇ ಇಲ್ಲ ಅಂತ ವಿಷಯವನ್ನು ತಗೊಂಡು ನಾವು ಇಲ್ಲಿ ಮಾತಾಡಿದ್ರೆ ಜನರಿಗೆ ಬೇಗ ಅರ್ಥ ಆಗೋದಿಲ್ಲ. ಆದ್ರೆ ನಮ್ಗೆ ಬಹಳ ಪರಿಚಿತ ಇರುವಂತ ವಸ್ತುವನ್ನು ತಗೊಂಡು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ನಾವು ಜನರಿಗೆ ಮಾತಾಡಿದ್ರೆ ಈಸಿಯಾಗಿ ಜನರಿಗೆ ಅರ್ಥ ಆಗತ್ತೆ. ಆ ಟೈಮಲ್ಲಿ ಈಗ ನೋಡ್ರಿ, ದ್ರಾಕ್ಷಾರಸ, ಯೇಸು ಸ್ವಾಮಿ ಹೇಳಿದ್ರು ಇದು ನನ್ನ ರಕ್ತ, ಇದು ನನ್ನ ಮಾಂಸ. ಆ ರಕ್ತವನ್ನ ಎದನ್ನ ತಗೊಂಡು ರಕ್ತ ಅಂತ ಹೇಳಿಕೊಟ್ರು? ಆ ಟೈಮಲ್ಲಿ ದ್ರಾಕ್ಷೆ ಬಹಳ ಫೇಮಸ್ ಆಗಿತ್ತು. ಈಗ ಜನರು ಯಾರಾದ್ರೂ ಹೊರಗಡೆಯಿಂದ ಬಂದ್ರು ಕೂಡ ಅವರಿಗೆ ನಾವು ಟೀ ಕೊಡ್ತೇವಲ್ಲ, ಆ ರೀತಿ ಅಲ್ಲಿ ಅವರಿಗೆ ದ್ರಾಕ್ಷಾರಸ ಕೊಡ್ತಾ ಇದ್ರು. ಬಹಳ ಫೇಮಸ್ ಆಗಿತ್ತು. ಆ ಒಂದು ದ್ರಾಕ್ಷಾರಸವನ್ನ ದೇವರು ಯೂಸ್ ಮಾಡಿ ಅಲ್ಲಿ ಶಿಷ್ಯರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಈ ಟೈಮಲ್ಲಿ ನಮಗೆ ಫೇಮಸ್ ಆಗಿರೋದು, ನಾವು ಯಾರ ಮನೆಗೆ ಹೋದ್ರು ಕೂಡ ನಮಗೆ ಟೀ ಕೊಡ್ತಾರೆ. ಟೀಯನ್ನು ತಗೊಂಡು ನಾವು ಮಾತಾಡಿದ್ರೆ ಈಸಿಯಾಗಿ ನಮಗೆ ಅರ್ಥ ಆಗುತ್ತೆ. ಆ ರೀತಿ ಯೇಸು ಸ್ವಾಮಿ ಅಲ್ಲಿ ಬಹಳ ಪರಿಚಿತವಾಗಿರುವಂತ, ಎಲ್ಲರಿಗೆ ಈಸಿಯಾಗಿ ಅರ್ಥ ಆಗುವುದಕ್ಕೆ ಸಹಾಯವಾಗುವಂತ ಆ ವಸ್ತುವನ್ನ ತಗೊಂಡು ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಜನರಿಗೆ ಸುವಾರ್ತೆ ಹೇಳ್ತಾ ಇದ್ರು. ಈಗ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಹಾಗಾದ್ರೆ ಶಿಷ್ಯರಿಗೆ ಏನ್ ಅರ್ಥ? ನಿಮಗೆ ಏನ್ ಅರ್ಥ ಆಗಿದೆ? ಯೇಸು ಸ್ವಾಮಿ ಹೇಳಿದ್ದಾರೆ ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಅದರ ಅರ್ಥ ನಿಮಗೆ ಏನ್ ತಿಳಿಯಿತು? ಉಪ್ಪು ಬಹಳ ಉಪಯುಕ್ತವಾದದ್ದು. ಉಪಯೋಗವಾದ ಅದನ್ನ ಬಹಳ ಕಡೆಯಲ್ಲಿ ಉಪಯೋಗ ಮಾಡ್ತಾರೆ. ಮತ್ತೆ ಉಪ್ಪಿನ ಹಾಗೆ ನೀವು ಉಪಯೋಗ ಆಗಿದೆ, ಉಪ್ಪಿನ ಹಾಗೆ ನೀವು ಉಪ್ಪಿನ ಹಾಗೆ ನೀವು ರುಚಿ ಕೊಡ್ಬೇಕು. ಉಪ್ಪು ಹಾಕಿದ್ರೆ ರುಚಿ. ಉಪ್ಪೊಳಗೆ ಯಾವ ತರ ಇದೆಯಲ್ಲ ಉಪ್ಪು, ಆ ತರ ಮನುಷ್ಯ ದೇವರ ವಾಕ್ಯದಿಂದ ವೈಟ್ನೆಸ್, ಕೆಟ್ಟ ಹೋಗಲ್ಲ, ಯಾವ ಕಲಂಕ ಇಲ್ಲ. ಉಪ್ಪು ಕೆಟ್ಟ ಹೋಗೋದಿಲ್ಲ, ಉಪ್ಪಲ್ಲಿ ಹುಳ ಬೀಳೋದಿಲ್ಲ. ಉಪ್ಪಲ್ಲಿ ಹುಳ ಬೀಳೋದಿಲ್ಲ. ಅದನ್ನ ಹಾಕಿದ್ರೆ ಬಹಳ ದಿನ. ಎಲ್ಲರೂ ಒಂದೊಂದೇ ಹೇಳ್ತಾರೆ. ನಿಮ್ಗೆ ಏನೇನ್ ಅರ್ಥ ಆಗುತ್ತೆ ಭೂಮಿ? ಉಪ್ಪು ಅಂದ್ರೆ ನಿಮ್ಗೇನ್ ಅರ್ಥ ಆಗ್ತಾ ಇದೆ? ಏನ್ ತಿಳಿತಾ ಇದೆ? ಎಷ್ಟೇ ರುಚಿಕರ ಅಡಿಗೆ ಮಾಡಿದ್ರು ಕೂಡ ಅದರಲ್ಲಿ ಉಪ್ಪು ಹಾಕಿಲ್ಲ ಅಂದ್ರೆ ಅದು ಟೇಸ್ಟ್ ಕೊಡೋದಿಲ್ಲ. ಉಪ್ಪಲ್ಲಿ
ನಾನು ಅಡಿಗೆಯಲ್ಲಿ ಉಪ್ಪು ಹಾಕ್ಲಿಲ್ಲ ಅಂದ್ರೆ ಆ ಅಡಿಗೆ ಟೇಸ್ಟ್ ಕೊಡೋದಿಲ್ಲ. ಹಾಗಾದ್ರೆ ಶಿಷ್ಯರಿಗೆ ಸ್ವಾಮಿ ಹೇಳಿದಾಗ ಶಿಷ್ಯರು ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಂಡ್ರು? ಯಾಕೆ ಯೇಸು ಸ್ವಾಮಿ ಉಪ್ಪನ್ನ ತಗೊಂಡು ಮಾತಾಡಿದ್ರು? ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಭೂಮಿಗೆ ಉಪ್ಪಾಗಿದೆ. ಅಂದ್ರೆ ಇದರ ಒಳಗಡೆ ಬಹಳ ವಿಷಯ ಅಡಕಾಗಿದೆ, ಬಹಳ ವಿಷಯ ಇದರಲ್ಲಿ ಮುಚ್ಕೊಂಡಿದೆ. ಅದನ್ನ ಇವತ್ತು ನಾವು ರಿವೀಲ್ ಮಾಡೋಣ. ಈಗ ಉಪ್ಪನ್ನ ಎಲ್ಲಿ ಮಾಡ್ತಾರೆ? ಸಮುದ್ರದಲ್ಲಿ ಇರ್ತದೆ ಉಪ್ಪು. ಸಮುದ್ರದ ನೀರು. ಉಪ್ಪಾಗಿ ಸಮುದ್ರ ಎಲ್ಲಿ ಉಪ್ಪು ಎಲ್ಲಿ ಮಾಡ್ತಾರೆ? ಸಮುದ್ರದ ಆಚೆ ಕಡೆ. ಸಮುದ್ರದ ದಡದಲ್ಲಿ, ಸಮುದ್ರದ ಪಕ್ಕದಲ್ಲೇ, ಅಂದ್ರೆ ಸಮುದ್ರ ಇಲ್ಲದಂದ್ರೆ ಅದರ ಹತ್ರನೇ ಉಪ್ಪನ್ನ ಒಂದು ತಯಾರು ಮಾಡುವಂತ ಒಂದು ಹಳಿ, ಭತ್ತದ ಏನಿರ್ತದೆ, ಭತ್ತದ ಇದಿರ್ತದಲ್ರಿ ಹೊಲ, ಏನಂತ ಗದ್ದೆ. ಆ ಒಂದು ಗದ್ದೆಗಳನ್ನ ಮಾಡಿ ಅದರಲ್ಲಿ ಸಮುದ್ರದ ನೀರನ್ನ ಸಂಗ್ರಹಣೆ ಮಾಡ್ತಾರೆ. ನೀವು ಯೂಟ್ಯೂಬ್ ಅಲ್ಲಿ ಕೂಡ ನೀವು ನೋಡಬಹುದು, ಗೂಗಲ್ ಅಲ್ಲಿ ಕೂಡ ನೋಡಬಹುದು ಈ ಉಪ್ಪನ್ನ ಹೇಗ್ ಮಾಡ್ತಾರೆ ಅಂತ ಹೇಳಿ. ಸಮುದ್ರ ಇಲ್ಲಿರುತ್ತೆ, ಸಮುದ್ರದ ಪಕ್ಕದಲ್ಲಿ ಗದ್ದೆಗಳನ್ನ ರೆಡಿ ಮಾಡ್ತಾರೆ. ಅದು ಸುತ್ತಲೂ ಒಂದು ಇದು ಬಂದಾರ ನೀರ ಕಟ್ಟಿಗಳನ್ನ ಕಟ್ತಾರೆ. ಕಟ್ಟಿಗಳನ್ನ ಕಟ್ಟಿ ಅದರೊಳಗಡೆ ನೀರನ್ನ ಸಂಗ್ರಹಣೆ ಮಾಡ್ತಾರೆ. ನೀರು ಹೆಂಗೆ ಸಂಗ್ರಹಣೆ ಮಾಡ್ತಾರೆ? ಹೊತ್ಕೊಂಡು ಬಂದು ಹಾಕ್ತಾರಾ ಇಲ್ಲ ಹೆಂಗೆ? ಅದರಿಂದ ಸಮುದ್ರದಿಂದ ಸಮುದ್ರದಿಂದ ಒಂದು ಕಾಲುವೆಯನ್ನು ಮಾಡ್ತಾರೆ. ಸಮುದ್ರದಿಂದ ಕಾಲುವೆ ಮಾಡಿ ಆ ಕಟ್ಟುಗಳಲ್ಲಿ ತುಂಬಿದ ಮೇಲೆ ಅದನ್ನ ಮುಚ್ಚಿಬಿಡ್ತಾರೆ. ಈಗ ಸಮುದ್ರ ಲೋಕ ಇದ್ದಂಗೆ, ಅರ್ಥ ಆಗ್ತಾ ಇದ್ರೆ ಲಕ್ಷ್ಯ ಕೊಟ್ಟು ಕೇಳ್ರಿ. ಸಮುದ್ರ ಲೋಕ ಇದ್ದಂಗೆ, ಆ ಕಟ್ಟುಗಳು ಸಭೆಗಳಿದ್ದಂಗೆ. ಈಗ ಆ ಉಪ್ಪು, ಆ ನೀರು ಉಪ್ಪನ್ನಾಗಿ ಮಾರ್ಪಡಿಸುವುದಕ್ಕೆ ಸಮುದ್ರದಲ್ಲೇ ಇಟ್ರೆ ಅದು ಉಪ್ಪು ಆಗೋದಿಲ್ಲ. ಯಾಕೆ? ತೂಕ ಮಾಡಿ ಯಾಕೆ ಉಪ್ಪು ಸಮುದ್ರದಲ್ಲಿ ಇದ್ರೆ ಉಪ್ಪು ಆಗೋದಿಲ್ಲ? ಅಲ್ಲಿ ನೀರಿರುತ್ತೆ ಜಾಸ್ತಿ, ಅದು ಪೂರ್ತಿ ಉಪ್ಪಿನ ಅಂಶನೇ ಇರುತ್ತಲ್ಲ, ಅದಕ್ಕೋಸ್ಕರ ಅಲ್ಲಿ ಉಪ್ಪಾಗಕ್ಕಾಗಲ್ಲ. ಅದು ಗದ್ದೆಗೆ ಬಂದು ಬಿದ್ದ ಮೇಲೆ ಅದು ಸಂಗ್ರಹಣೆ ಆಗ್ತೈತಿ. ಅಂದ್ರೆ ಸಮುದ್ರದಲ್ಲಿ ಅಲ್ಲಾಡ್ತಾ ಇರ್ತದೆ, ತೆರೆ ಬರ್ತಾನೆ ಇರ್ತದೆ. ಈಗ ಉಪ್ಪು ಆಗ್ಬೇಕಂದ್ರೆ ನೀರ್ ಅಲ್ಗಾಡ್ಬಾರ್ದು, ಶಾಂತತೆ ಇರ್ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಆ ಸಮುದ್ರದಿಂದ ಕಾಲುವೆ ಮಾಡಿ ಆ ಕಟ್ಟುಗಳ ಕಾಲುವೆ ಮಾಡಿ ಕಟ್ಟುಗಳಲ್ಲಿ ನೀರು ತುಂಬಿದ ಮೇಲೆ ಅದನ್ನ ಬಂದ್ ಮಾಡ್ಬಿಡ್ತಾರೆ. ಈ ಕಟ್ಟುಗಳು ಸಣ್ಣ ಸಣ್ಣ ಇರ್ತವೆ, ಒಂದೊಂದು ದೊಡ್ಡ ಒಂದೊಂದು ಸಣ್ಣ ಸಣ್ಣ ಇರ್ತವೆ, ಅದರಲ್ಲಿ ನೀರು ಅಲ್ಗಾಡೋದಿಲ್ಲ. ಆಗ ಸಮುದ್ರದ ಸೂರ್ಯನ ಏನು ಕಿರಣಗಳಿದಾವಲ್ಲ, ಆ ನೀರಿನ ಮೇಲೆ ಬಿದ್ದು 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 ಎಲ್ಲ ನೀರಿನ ಅಂಶ ಹೋಗಿ ಒಂದಿನ ಅದು ಬಿಳಿ ಬಿಳಿ ಕಾಣುತ್ತೆ. ಅದನ್ನ ತುಂಬಿ ತುಂಬಿ ಒಂದ್ ಕಡೆ ಗುಂಪಿ ಮಾಡ್ತಾರೆ. ಈಗ ಸಮುದ್ರದಲ್ಲಿ ಯಾಕೆ ಆಗ್ಲಿಲ್ಲ? ಅದರಲ್ಲಿ ಅಲೆಗಳು ಬರ್ತಾ ಇರ್ತವೆ, ಅಲ್ಲಾಡ್ತಾ ಇರ್ತದೆ. ಈಗ ಉಪ್ಪು ಆಗ್ಬೇಕಂದ್ರೆ ಸಮುದ್ರ ಅದನ್ನು ಒಪ್ಕೊಳ್ತಾ ಇಲ್ಲ, ಯಾಕಂದ್ರೆ ಸಮುದ್ರ ಅಲ್ಲಾಡ್ತಾ ಇದೆ, ಅದರಲ್ಲಿ ಉಪ್ಪಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದೇ ನೀರನ್ನ ಕಟ್ಟಿಗಳಲ್ಲಿ ತುಂಬಿ ಉಪ್ಪನ್ನು ಮಾಡ್ತಾರೆ. ಅದೇ ರೀತಿ ಈ ಲೋಕ ಏನಿದ್ದಂಗೆ, ಆ ಕಟ್ಟುಗಳು ಈಗ ಕಟ್ಟುಗಳಲ್ಲಿ ಯಾಕೆ ಹಾಕಿದಾಗ ಉಪ್ಪಾಯ್ತು? ಅದು ಅಲ್ಲಾಡೋದಿಲ್ಲ. ಆಮೇಲೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಬಿದ್ದು ಅದರಲ್ಲಿ ನೀರಿನೆಲ್ಲ ಅಂಶ ತೆಗೆದು ಬಿಟ್ಟು ಅದನ್ನು ಉಪ್ಪನ್ನಾಗಿ ರೆಡಿ ಮಾಡ್ತಾರೆ. ಅದೇ ರೀತಿ ಈ ಲೋಕ ಎಲ್ಲ ತರದ ಜನರಿಂದ ತುಂಬಿದೆ. ದೇವರು ಏನ್ ಮಾಡಿದ, ಆ ಲೋಕದಿಂದ ನಿಮ್ಮನ್ನ ಆರಿಸ್ಕೊಂಡು ಎಲ್ಲಿ ಹಾಕಿದಾನೆ? ಎಲ್ಲಿ ಹಾಕಿದಾನೆ? ಈಗ ಸಭೆಯಲ್ಲಿ ಆ ಉಪ್ಪು ಆಗ್ಬೇಕಾದ್ರೆ ಎಲ್ಲಿರ್ಬೇಕು? ಆ ನೀರು ಕಟ್ಟುಗಳಲ್ಲಿ ಇರ್ಬೇಕು. ಹೊರಗಡೆ ಸಮುದ್ರದಲ್ಲಿದ್ರೆ ಆಗೋದಿಲ್ಲ. ಲೋಕದಿಂದ ದೇವರು ನಮ್ಮನ್ನ ಆರಿಸಿ, ಲೋಕದಲ್ಲಿ ನಾವು ಉಪ್ಪು ಆಗೋದಿಲ್ಲ ಅಂತ ದೇವ್ರ ಗೊತ್ತು. ಅದಕ್ಕೆ ಅದರಿಂದ ನಮ್ಮನ್ನ ಬೇರ್ಪಡಿಸಿ ಕಟ್ಟುಗಳೆಂಬ ಸಭೆಗಳಲ್ಲಿ ನಮ್ಮನ್ನ ಹಾಕಿದ್ದಾನೆ. ಈಗ ಸಭೆ ಆ ಕಟ್ಟುಗಳಲ್ಲಿ ಉಪ್ಪು ಹೇಗಾಗುತ್ತೆ? ಶಾಂತ ರೀತಿಯಿಂದ ಅದು ಶಾಂತವಾಗಿರುತ್ತೆ. ಸೂರ್ಯನ ಕಿರಣಗಳು ಬಿದ್ದು 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 ಒಮ್ಮೆಗ್ಲೇ ಆಗ್ಬಿಡುತ್ತಾ? ಟೈಮ್ ಬೇಕು. ಅದೇ ರೀತಿ ಒಬ್ಬ ವಿಶ್ವಾಸಿ ಸಭೆಗೆ ಬಂದ್ಬಿಟ್ರೆ ತಕ್ಷಣನೇ ಅವರು ಕಂಪ್ಲೀಟ್ಲಿ ಪರಿಶುದ್ಧರಾಗ್ಬಿಡ್ತಾರೆ, ಬದಲಾವಣೆ ಆಗ್ಬಿಡ್ತಾರೆ ಅಂತ ಅಲ್ಲ. ಕ್ರಮೇಣವಾಗಿ ಇಲ್ಲಿ ಬರ್ತಾರೆ, ವಾಕ್ಯಗಳು ಕೇಳಿ 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 ಒಬ್ರೊಬ್ರ ಜೊತೆ ಮಾತಾಡಿ ದೇವರ ಆತ್ಮದಲ್ಲಿ ಬೆಳೀತಾ 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 ಲೋಕದ ಅಂಶಗಳು, ಲೌಕಿಕ ಅಂಶಗಳು, ಹೊಟ್ಟೆ ಕಿಚ್ಚು, ಜಗಳ, ಹುಡುಕತನ, ಏನೇ ಎಲ್ಲ ಅಂಶಗಳೇನಾಗುತ್ತೆ, ಸ್ಲೋಲಿ 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 ಬಿಟ್ಟು ಹೋಗುತ್ತೆ. ಆಗ ನಾವೇನಾಗ್ಬಿಡ್ತೇವೆ, ಸ್ಟಾರ್ಟ್ ಕಂಪ್ಲೀಟ್ಲಿ
ಪರಿಶುದ್ಧತೆಯಲ್ಲಿ ನಾವು ಬೆಳೆದ್ ಬಿಡ್ತೇವೆ. ಆದಾಗ ನಾವೇನಾದಂಗೆ ಉಪ್ಪಾದಂಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಆಸೆ ನಾವು ಉಪ್ಪಾಗ್ಬೇಕು. ಆ ಉಪ್ಪು ಆಗ್ಬೇಕಂದ್ರೆ ನಾವು ಎಲ್ಲಿರ್ಬೇಕು? ಸಭೆಗಳಲ್ಲಿ. ಅದಕ್ಕೆ ನಾವು ದೇವರ ಆಲಯಕ್ಕೆ ತಪ್ಪದೇ ಬರ್ಬೇಕು. ನಾವು ದೇವರ ಆಲಯಕ್ಕೆ ಬರ್ತಾ ಇದ್ರೆ ಆ ಲೌಕಿಕ ಅಂಶಗಳು ಏನಾಗ್ತವೆ ನಮ್ಮಿಂದ ಸ್ಲೋಲಿ ಹೊರಗೆ ಹೋಗಿ ನಮ್ಮನ್ನ ಕಂಪ್ಲೀಟ್ಲಿ ಉಪ್ಪನ್ನಾಗಿ ದೇವರು ಮಾಡ್ತಾನೆ. ಯಾಕಂದ್ರೆ ಇಲ್ಲಿ ಉಪ್ಪಾಗೋದು ಹೇಗೆ? ದೇವರ ವಾಕ್ಯವನ್ನ ಕೇಳಿ ನಾವು ಪರಿಶುದ್ಧರಾಗ್ತೇವೆ. ಹಲ್ಲೆಲೂಯಾ. ಆಗ ಪರಿಶುದ್ಧರಾಗೋದಕ್ಕೆ, ನಾವು ಉಪ್ಪಾಗುವುದಕ್ಕೆ ಆ ನೀರು, ಆ ಕಟ್ಟುಗಳಲ್ಲಿರುವಂತಹ ನೀರಿನಂತೆ ನಾವು ದೇವರ ಸಭೆಯಲ್ಲಿ ಶಾಂತರಾಗಿದ್ದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ನಡೆದ್ರೆ ದೇವರು ಒಂದು ದಿನ ನಮ್ಮನ್ನ ಕಂಪ್ಲೀಟ್ ಉಪ್ಪಾಗಿ ಮಾರ್ಪಡಿಸ್ತಾರೆ, ಕಂಪ್ಲೀಟ್ ನಮ್ಮನ್ನ ಶುದ್ಧರಾಗಿ ಮಾಡ್ತಾರೆ. ಆಮೇಲೆ ಈಗ ಆ ಉಪ್ಪು ಆ ಒಂದು ಇದರಲ್ಲಿ ರೆಡಿ ಆಗಿದೆ. ಈಗ ಅನೇಕ ಕಟ್ಟುಗಳಿದಾವೆ, ಒಂದೇ ಕಟ್ಟಿಲ್ಲ, ಅಲ್ಲಿ ಬಹಳ ಕಟ್ಟಿದಾವೆ. ಈಗ ನೀರು ಇನ್ನೊಂದು ಕಟ್ಟು ನೋಡಿ, ಅದು ಎಷ್ಟು ದೊಡ್ಡದಿದೆ, ಸೂಪರ್ ಇದೆ ನೋಡ್ರಿ, ಅದು ಬಹಳ ನೀರು ಅದ್ರಲ್ಲಿ ಇದೆ ಅಂತೇಳಿ ನಾನು ಸ್ವಲ್ಪ ಅಲ್ಲಿ ಹೋಗಿ ಬರೋಣ ಅಂತೇಳಿ ಮತ್ತೆ ಅದಕ್ಕೆ ಹೋದ್ರೆ ಅಲ್ಲಿಂದ ಮತ್ತು ಬೇರೆ ಕಡೆ ಆ ರೀತಿ ಹೋಗ್ತಾ ಇದ್ರೆ, ಚಲಿಸ್ತಾ ಇದ್ರೆ ಆ ನೀರು ಏನಾಗೋದಿಲ್ಲ, ಈಗ ನೀರು ಒಂದೇ ಕಡೆ ಶಾಂತವಾಗಿರ್ಬೇಕು. ಅಂದ್ರೆ ದೇವರು ನಮ್ಗೆ ಕೊಟ್ಟಿರುವಂತ ಸಭೆಯಲ್ಲಿ ನಾವು ನೆಲೆಯಾಗಿರ್ಬೇಕು. ಅಲ್ಲಿ ನಾವು ಹೋಗ್ಕೊಂತಿದ್ರೆ ಹೆಂಗೆ ಏನಾದಂಗೆ, ನಾವು ಅಳಗಾಡ್ತಾ ಇದ್ರೆ ನಾವು ಆ ಸಮುದ್ರದಲ್ಲಿ ಅಲಗಾಡೋದ್ರಿಂದ ಉಪ್ಪು ಆಗೋದಿಲ್ಲ ಅಂತ ಹೇಳಿನೇ ದೇವ್ರು ನಮ್ಮನ್ನ ಆ ಕಟ್ಟುಗಳಲ್ಲಿ ಆ ಉಪ್ಪನ್ನ ನೀರನ್ನು ತುಂಬಿರ್ತಾರೆ. ಅದು ಶಾಂತವಾಗಿದ್ದು ಸೂರ್ಯನ ಕಿರಣಗಳಿಂದ ನೀರಿನ ಅಂಶ ಹೋಗಿ ಅದು ಉಪ್ಪಾಗ್ಬೇಕು. ಅದೇ ರೀತಿ ದೇವರು ನಮಗೆ ಅಂತೇಳಿ ಒಂದೊಂದು ಸಭೆಗಳನ್ನ ಕೊಟ್ಟಿದ್ದಾರೆ. ನಾವು ಇವತ್ತು ಈ ಸಭೆ, ನಾಳೆಗೆ ಆ ಸಭೆ, ನಾಳೆದ ಆ ಸಭೆ, ಅದರ ಅರ್ಥ ನಾವು ಅಲ್ಲಾಡ್ತಾ ಇದ್ದೇವೆ. ನಾವು ಉಪ್ಪಾಗ್ಲಿಕ್ಕೆ ಅವರು ಬೇರೆ ರೀತಿ ಟೀಚಿಂಗ್ ಕೊಡ್ತಾರೆ, ಇವರು ಬೇರೆ ರೀತಿ ಟೀಚಿಂಗ್ ಕೊಡ್ತಾರೆ, ಅವರು ಬೇರೆ ಹೇಳ್ತಾರೆ. ಅದೆಲ್ಲ ಕನ್ಫ್ಯೂಷನ್ ಆಗಿ ನಾವು ಟೆನ್ಷನ್ ಅಲ್ಲಿ ಬಿದ್ದುಬಿಡ್ತೀವಿ. ದೇವರು ಕೊಟ್ಟಿರುವಂತ ಸಭೆಯಲ್ಲೇ ನಾವು ನೆಲೆಯಾಗಿದ್ದು ಶಾಂತವಾಗಿದ್ರೆ ಒಂದಿನ ನಾವು ಉಪ್ಪಾಗಿ ಮಾರ್ಪಡ್ಲಿಕ್ಕೆ ಸಾಧ್ಯ. ಈಗ ಆ ಉಪ್ಪು ರೆಡಿ ಆಗಿದೆ. ಓಕೆ, ಇನ್ನೊಂದು ವಿಷಯ ಏನಂದ್ರೆ ಉಪ್ಪು ಯಾವಾಗಲೂ ರುಚಿ ಕೊಡುತ್ತೆ. ಈಗ ನೀವು ಹೋಟೆಲ್ಗೆ ಹೋಗ್ತೀರಿ, ಎಲ್ಲ ಆರ್ಡರ್ ಮಾಡ್ತೀರಿ, ಉಪ್ಪನ್ನು ಯಾವಾಗಾದ್ರೂ ನೀವು ಆರ್ಡರ್ ಮಾಡಿರಿ, ಅದು ಇಟ್ಟಿರೋದು ನಿಮ್ಗೆ ಗೊತ್ತಾಗೋದಿಲ್ಲ. ಟೇಬಲ್ ಮೇಲೆ ಇರುತ್ತೆ. ನಾವು ಏನಾದ್ರೂ ಸಪ್ಪಗಾದ್ರೆ ನಾವು ಮತ್ತೆ ಅದು ವೇಟರಿಗೆ ಕರಿತೀವಿ, ಸ್ವಲ್ಪ ಉಪ್ಪು ತೊಂಬರ್ರಿ ಅಂತೇಳಿ. ಅವ್ರು ಹೇಳ್ತಾರೆ ಉಪ್ಪ ನಿಮ್ ಟೇಬಲ್ ಮೇಲೆನೆ ಇತ್ತು ನೋಡ್ರಿ ಅಂತ. ಹಲ್ಲೆಲೂಯಾ. ಅದು ಅಲ್ಲೇ ಇರುತ್ತೆ, ನಮಗೆ ಕಾಣೋದಿಲ್ಲ. ಆದ್ರೆ ಅದಿಲ್ಲ ಅಂದ್ರೆ ನಮ್ಗೆ ಊಟ ರುಚಿ ಇಲ್ಲ. ನಾವು ದೇವರನ್ನ ನಂಬಿದಂತ ನಾವು ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಹೇಳಿದ್ರೆ ಜನ ನಮ್ಗೆ ವಿರೋಧ ಮಾಡ್ತಾರೆ, ಹೊಡಿತಾರೆ, ಬಡಿತಾರೆ, ಊರಿಂದ ಓಡಿಸ್ತಾರೆ. ನಮಗೆ ಅವರು ಲೆಕ್ಕಕ್ಕೇನೆ ತಗೊಳ್ಳೋದಿಲ್ಲ. ಆದ್ರೆ ನಮ್ಗೆ ಗೊತ್ತು ನಾವೇನಾಗಿದ್ದೀವಿ, ನಾವಿಲ್ಲ ಅಂದ್ರೆ ಅವರಿಗೆ ರುಚಿ ಇಲ್ಲ. ಆದ್ರೆ ಅವ್ರಿಗೆ ಗೊತ್ತಿಲ್ಲ. ಊಟ ಎಲ್ಲ ಆರ್ಡರ್ ಮಾಡಿದ್ರೆ, ಕಾಸ್ಟ್ಲಿ ಊಟ ಆರ್ಡರ್ ಮಾಡಿದರೆ ಉಪ್ಪು ಆರ್ಡರ್ ಮಾಡೋದಿಲ್ಲ, ಅವ್ರ ಪಕ್ಕಕ್ಕೆ ಇರುತ್ತೆ, ಅದು ಗೊತ್ತಿರೋದಿಲ್ಲ. ಆದ್ರೆ ಅದಿಲ್ಲ ಅಂದ್ರೆ ಅವ್ರಿಗೆ ರುಚಿ ನೋಡ್ರಿ, ಬೆಲೆ ಕೊಡ್ತಾ ಇಲ್ಲ ಅವರು. ಆದ್ರೆ ಅದು ಬೇಕೇ ಬೇಕು ಅವರಿಗೆ ರುಚಿಗೆ. ಹಂಗೆ ಈಗ ನೋಡ್ರಿ, ಹಾನಗಲ್ಲಲ್ಲಿ ನೀವು ಕುಟುಂಬ ಇದೆ, ಬಹಳ ಸ್ವಲ್ಪ ಜನ ಇದೆ. ಸವಣೂರಲ್ಲಿ ನಾವು ಸ್ವಲ್ಪ ಜನ ಇದ್ದೇವೆ. ಸವಣೂರು ಊರಿಗೆ ಹಾನಗಲ್ದವ್ರಿಗೆ ಗೊತ್ತಿಲ್ಲ. ನಾವು ನಮ್ಮನ್ನ ನಾವಿಲ್ಲಂದ್ರೆ ಅವ್ರಿಗೆ ರುಚಿ ಇಲ್ಲ, ನಾವಿಲ್ಲಂದ್ರೆ ಅವ್ರಿಗೆ ಟೇಸ್ಟ್, ಆದ್ರೂ ನಮಗೆ ವಿರೋಧ ಮಾಡ್ತಾರೆ. ಆದ್ರೆ ನಮಗ್ ಗೊತ್ತು ನಾವು ಅವ್ರಿಗೆ ಎಷ್ಟು ಮುಖ್ಯವಾಗಿದ್ದೇವೆ. ನಾವಿಲ್ಲಂದ್ರೆ ಅವ್ರಿಗೆ ರುಚಿ ಇಲ್ಲ. ಲೋಟ ಬಗ್ಗೆ ಕೇಳಿರಿ. ಲೋಟ ಸೋದೋಮ್ ಗೊಮರ್ ಪಟ್ಟಣದಲ್ಲಿ ಇದ್ದ. ದೇವರು ಸೋದೋಮ್ ಗೊಮರನ್ನ ನಾಶ ಮಾಡ್ಬೇಕಂತ ಬಂದ. ನಿಮ್ಮಲ್ಲಿ ಕೆಲವೊಬ್ರು ಕೇಳಿರ್ಬೋದು, ನಾಶ ಮಾಡ್ಬೇಕಂತ ಬಂದ. ಆದ್ರೆ ಲೋಟನಿಗೆ ಹೇಳ್ತಾನೆ, ನೀನ್ ಇಲ್ಲಿಂದ ಹೊರಗೆ ಹೋಗುವವರೆಗೂ ನಾನು ಈ ಊರನ್ನ ನಾಶ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಜಕ್ಕೊಂಡು ಹೋಗಿ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಯಾರಿಗೆ? ಲೋತನಿಗೆ. ಅವನು ಹೊರಗೆ ಹೋದ್ಮೇಲೆ ದೇವ್ರು ಹೇಳ್ತಾನೆ, ಹಿಂತಿರುಗಿ ನೋಡ್ಬೇಡ. ಅವಾಗ ಎಲ್ಲ ಬೆಂಕಿಯನ್ನು ಬಿರಿಸಿ ಬೆಂಕಿಯನ್ನು ಹಾಕಿ ಅದನ್ನ ಸುಟ್ಟು ಹಾಕಿದಾಗ ಯಾರು ಹಿಂತಿರುಗಿ ನೋಡಿದ್ರು? ಅವ್ರ ಹೆಂಡತಿ ನೋಡಿದ್ರು, ಉಪ್ಪಿನ ಕಂಬವಾಗಿ ನಿಂತ್ಕೊಂಡ್ಬಿಡ್ತು. ಆದ್ರೆ ದೇವರು, ನಾನು ಇಲ್ಲಿ ಏನ್ ಹೇಳಿ ಹೋಗ್ತಾ ಇದ್ದೇನೆ, ಲೋಟ ಆ ಸೊದೋಮ್ ಗೊಮೋರ್ಗಾಗಿ ಏನಾಗಿದ್ದ? ಅದನ್ನ ಬಿಟ್ಟು ಹೋದ್ಮೇಲೆನೆ ದೇವರು ಆ ಸೊದೋಮ್ ಗೊಮೋರವನ್ನ ನಾಶ ಮಾಡಿದ. ನಾವು ನೀವು ಸವಣೂರಿಗೆ ಹಾನಗಲ್ಲಿಗೆ ಏನಾಗಿದ್ದೀವಿ? ಲೋಟನಂತೆ ಉಪ್ಪಾಗಿದ್ದೀವಿ.
ನಾವಿರೋ ಮಠ ದೇವರ ಆ ಗ್ರಾಮವನ್ನ ಕಾಪಾಡ್ತಾರೆ. ನಾವಿಲ್ಲಂದ್ರೆ ಆ ಗ್ರಾಮಕ್ಕೆ ಏನೋ ಅನಾಹುತ ಆಗ್ಬಿಡುತ್ತೆ. ಅಲ್ಲೆಲ್ಲೂಯ್ಯ. ನಾವು ಸ್ವಲ್ಪ ಜನ ಆದಂತೆ ನೀವು ಚಿಂತೆ ಮಾಡ್ಬೇಡ್ರಿ, ನಿಮ್ಮಿಂದನೇ ಆ ಊರಿಗೆ ರಕ್ಷಣೆ, ನಿಮ್ಮಿಂದನೇ ಆ ಊರಿಗೆ ಪ್ರೊಟೆಕ್ಷನ್. ಆ ಉಪ್ಪಿನಕಾಯಿಯಲ್ಲಿ ಉಪ್ಪು ಯಾಕೆ ಹಾಕ್ತಾರೆ? ಕೆಟ್ಟ ಹೋಗ್ಬಾರ್ದು ನೋಡಿ. ಉಪ್ಪು ಹಾಕಿದ್ರೆ ಬಾಂಗಡೆ ಮಾಡಿನೋ ಕೆಡೋದಿಲ್ಲ, ಬಹಳ ದಿನ ಇರುತ್ತೆ. ನಾನು ಕಡಿಮೆ ಮಾಡಿ ತಂದೇನೆ ಐತಿಲ್ಲ. ಉಪ್ಪು ಹಾಕಿದ್ರೆ ಆ ಮೀನ ಬಹಳ ದಿನ ಬರುತ್ತೆ. ಉಪ್ಪು ಹಾಕಿದ್ರೆ ಆ ಉಪ್ಪಿನಕಾಯಿ ಬಹಳ ದಿನ ತಡೆಯುತ್ತೆ. ಉಪ್ಪು ಹಾಕಿದ್ರೆ ಎಷ್ಟು ಅದರಿಂದ ರಕ್ಷಣೆ ಆಗುತ್ತೆ. ದೇವ್ರು ನಮ್ಮನ್ನ ಏನ್ ಮಾಡಿದ್ದಾನ್ರಿ? ಉಪ್ಪನ್ನಾಗಿ ಮಾಡಿದ್ದಾನೆ. ನಾವು ಈ ಸೌಣರಿಗೆ ರಕ್ಷಣೆಗೆ ಕಾರಣರಾಗಿದ್ದೇವೆ. ಈ ಹಾನಿಗಳಿಗೆ ರುಚಿ ಕೊಡುವಂತಕ್ಕೆ ನಾವೇ ಕಾರಣರಾಗಿದ್ದೇವೆ. ಈಗ ಒಬ್ಬರು ನಾವು ಜಗಳ ಹೊಡಿತಾ ಇದ್ದೇವೆ, ಪಕ್ಕದ ಮನೆಯವರು ಜಗಳ ಮಾಡ್ತಾರೆ, ನಡಿ ನಿಂದರಾಗ್ಲಿ ನಂದರಾಗ್ಲಿ ಅಂತೇಳಿ ನಾವು ಅವ್ರ ಜೊತೆ ಹೊಡೆದಾಡ್ಲಿಕ್ಕೆ ನಿಂತ್ಕೊಂಡ್ಬಿಟ್ರೆ ನಾವು ಉಪ್ಪಿನ ನಾವು ಕಳ್ಕೊಂಡ್ಬಿಡ್ತೇವೆ, ಉಪ್ಪಿನ ರುಚಿನ ನಾವು ಕಳ್ಕೊಂಡ್ಬಿಡ್ತೇವೆ. ನಾವು ಏನಾಗಿದ್ದೇವೆ? ಬೇರೆಯವರಿಗೆ ನಮ್ಮಿಂದ ರುಚಿ ರಕ್ಷಣೆ ಸಿಗ್ಬೇಕು, ಬೇರೆಯವರು ನಮ್ಮಿಂದ ಅವರಿಗೆ ರುಚಿ ಸಿಗ್ಬೇಕು. ನಾವು ಅವ್ರಂಗೆ ಜಗಳ ಆಡ್ಬಿಟ್ರೆ ನಮಗೂ ಅವ್ರಿಗೂ ಏನ್ ವ್ಯತ್ಯಾಸನೇ ಇರೋದಿಲ್ಲ. ಅದಕ್ಕೆ ದೇವರು ನಮ್ಮನ್ನ ಸಮುದ್ರದಿಂದ ತೆಗೆದು ಯಾಕೆ ಕಟ್ಟಿನಲ್ಲಿ ಹಾಕಿದ್ದಾರೆ? ಉಪ್ಪಾಗ್ಲಿಕ್ಕೆ. ಇಲ್ಲಾಂದ್ರೆ ಸಮುದ್ರದಲ್ಲೇ ನಾವು ಬಿಟ್ಬಿಡ್ಬೇಕು. ಆದ್ರೆ ದೇವರ ಆಸೆ ನಾವು ಬದಲಾವಣೆ ಆಗ್ಬೇಕು, ನಾವು ರುಚಿ ಕೊಡ್ಬೇಕು, ನಾವು ಈ ಲೋಕದಿಂದ ವ್ಯತ್ಯಾಸವಾದ ಜೀವನ ನಾವು ಜೀವಿಸ್ಬೇಕು. ಅದಕ್ಕೆ ಲೋಕವೆಂಬ ಸಮುದ್ರವೆಂಬ ಲೋಕದಿಂದ ನಮ್ಮನ್ನ ತೆಗೆದು ಕಟ್ಟುಗಳೆಂಬ ಸಭೆಗಳಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಯಾಕೆ? ನಾವು ಉಪ್ಪಾಗ್ಬೇಕು, ನಾವು ಬದಲಾವಣೆ ಜೀವನ ಜೀವಿಸ್ಬೇಕು, ನಮ್ಮಿಂದ ಇನ್ನೊಬ್ಬರಿಗೆ ರುಚಿ ಆಗ್ಬೇಕು, ನಮ್ಮಿಂದ ಇನ್ನೊಬ್ಬರಿಗೆ ರಕ್ಷಣೆ ಸಿಗ್ಬೇಕಂತ ಹೇಳಿ ದೇವರು ನಮ್ಮನ್ನ ಸಮುದ್ರವೆಂಬ ಲೋಕದಿಂದ ತೆಗೆದಿದ್ದಾನೆ. ಹಲ್ಲೆಲೂಯಾ, ಯೇಸು ಮಸೀಹಿ ಜೈ. ಈಗ ಇನ್ನೊಂದು ಕೆಲಸ ಮಾಡುತ್ತದೆ. ಓಕೆ, ಆಲ್ರೆಡಿ ನೀವು ಹೇಳಿದ್ದೀರಾ. ಒಂದು ರುಚಿ ಕೊಡುತ್ತೆ, ಇನ್ನೊಂದು ರಕ್ಷಣೆ ಮಾಡುತ್ತೆ. ನಾವು ಮೀನುಗಳಲ್ಲಿ ಉಪ್ಪಿನಕಾಯಲ್ಲಿ ಎಲ್ಲ ಹಾಕುವುದಕ್ಕೆ ಕಾರಣ ಅದು ಕೆಡದಂತೆ ಕಾಪಾಡ್ತದೆ. ಆಮೇಲೆ ಊಟದಲ್ಲಿ ಹಾಕುವಾಗ ಅದು ನಮಗೆ ರುಚಿ ಕೊಡ್ತದೆ. ಅದೇ ತರ ನಮ್ಮಿಂದ ಇನ್ನೊಬ್ಬರಿಗೆ ಆಶೀರ್ವಾದ ಸಿಗ್ತದೆ, ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದಾಗ್ಬೇಕು. ಅಲ್ಲೆಲ್ಲೂಯ್ಯ. ಅವ್ರು ನೋಡಿದ ತಕ್ಷಣ ಹೇಳ್ಬೇಕು, ಇವ್ರು ಯೇಸು ಸ್ವಾಮಿ ನಂಬ್ಯಾರ, ಇವರು ಯೇಸು ಸ್ವಾಮಿ ಮಕ್ಕಳು. ನೋಡಿದ್ರೇನೆ ಅವ್ರಿಗೆ ಗೊತ್ತಾಗ್ಬೇಕು, ನಮ್ಮಿಂದ ಅವರಿಗೆ ಆಶೀರ್ವಾದ ಸಿಗ್. ಆ ತರ ನಾವಿರ್ಬೇಕು. ಅದಕ್ಕೆ ದೇವ್ರ ನಮ್ಮನ್ನ ಏನ್ ಮಾಡಿದ್ದಾನೆ? ಕಷ್ಟಪಟ್ಟು ಸಮುದ್ರದಿಂದ ತೆಗೆದು ಕಟ್ಟುಗಳೆಂಬ ಸಭೆಗಳಲ್ಲಿ ಇಟ್ಟಿದ್ದಾನೆ. ಈಗ ಉಪ್ಪು ಆಗೋದಕ್ಕೆ ಎಲ್ಲಿ ಆಗತ್ತೆ? ಆ ನೀರು ಉಪ್ಪಾಗಬೇಕಂದ್ರೆ ಆ ಕಟ್ಟುಗಳಲ್ಲಿ ಆಗ್ತದೆ. ಅದೇ ರೀತಿ ಒಬ್ಬ ವ್ಯಕ್ತಿ ಉಪ್ಪಾಗಿ ತನ್ನ ಜೀವನ ಬದಲಾವಣೆ ಮಾಡ್ಬೇಕಂದ್ರೆ, ಒಂದು ಇನ್ನೊಬ್ಬರಿಗೆ ರುಚಿ ಕೊಡುವಂತ ಜೀವನ, ಇನ್ನೊಬ್ಬರಿಗೆ ರಕ್ಷಣೆ ಆಗುವಂತ ಜೀವನ ಜೀವಿಸ್ಬೇಕಂದ್ರೆ ಅದು ಎಲ್ಲಿ? ಅಲ್ಲೆಲ್ಲೂಯ್ಯ. ಸಭೆಯಲ್ಲಿ ಹೆಂಗಾಗುತ್ತೆ? ಈಗ ಕಟ್ಟೆಗಳಲ್ಲಿ ಹೆಂಗಾಗುತ್ತೆ ಉಪ್ಪು? ದೇವರ ವಾಕ್ಯಗಳನ್ನು ಕಟ್ಟೆಗಳಲ್ಲಿ ದೇವರ ವಾಕ್ಯ ಹೇಳ್ತಾರೆ. ಸೂರ್ಯನ ಶಾಖದಿಂದ ನೀರು ಸ್ಲೋಲಿ ಆವಿಯಾಗಿ ಹೋಗಿ ಉಪ್ಪಿನ ಅಂಶ ಮಾತ್ರ ಉಳಿತೆ. ಅದೇ ರೀತಿ ದೇವರನ್ನ ನಂಬಿದಂತ ನಮ್ಮನ್ನ ದೇವರು ಲೋಕವೆಂಬ ಸಮುದ್ರದಿಂದ ತೆಗೆದು ಸಭೆಗಳಲ್ಲಿ ಇಟ್ಟಿದ್ದಾನೆ. ಸಭೆಯಲ್ಲಿ ನಾವು ಹೆಂಗ್ ಉಪ್ಪಾಗ್ತೀವಿ? ದೇವರ ವಾಕ್ಯ ಕೇಳಿ ಆ ದೇವರ ಒಂದು ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಸೇವೆಯಲ್ಲಿ ನಾವು ಬೆಳಿತಾ ಹೋಗುವಾಗ ಯೇಸು ಸ್ವಾಮಿ ವಾಕ್ಯ ಹೇಳುತ್ತೆ, ಯೇಸು ಸ್ವಾಮಿ ನೀತಿಯ ಸೂರ್ಯನಾಗಿದ್ದಾನೆ. ಆತನ ನೀತಿಯ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿದ್ದು ಯಾವಾಗ ಎಲ್ಲಿ ಬೀಳುತ್ತೆ? ಎಲ್ಲಿದ್ದಾಗ ಬೀಳುತ್ತೆ? ಸಭೆಯಲ್ಲಿದ್ದಾಗ. ಒಂದು ಸಭೆಯಲ್ಲಿ ಕರೆಕ್ಟ್ ಆಗಿ ಹೋಗುವಾಗ, ಪ್ರಾರ್ಥನೆ ಮಾಡುವಾಗ, ಎಲ್ಲ ವಾಕ್ಯಗಳಂತೆ ನಾವು ನಡೆಯುವಾಗ, ವಿಧೇಯರಾಗಿ ನಡೆಯುವಾಗ ಯೇಸು ಸ್ವಾಮಿ ನೀತಿಯ ಸೂರ್ಯನಾದಂತ ಆತನ ಕಿರಣಗಳು ನಮ್ಮ ಮೇಲೆ ಬಿದ್ದು ನಮ್ಮಲ್ಲಿರುವಂತ ನೀರ ಏನಿರುತ್ತೆ ನಮ್ಮಿಂದ ನೀರು ತೆಗಿತಾರೆ ದೇವರು. ಲೋಕದ ಎಲ್ಲ ಹೊಟ್ಟೆಗೆ ಜಗಳ ಅದು ಎಲ್ಲ ಲೋಕದ ಎಲ್ಲ ಪಾಪವನ್ನ ನೀರು ಯಾವ ರೀತಿ ಆವಿಯಾಗಿ ಹೋಗ್ಬಿಡುತ್ತೋ ಒಮ್ಮಿಗ್ಲೇ ಹೋಗುತ್ತಾ? ಕ್ರಮೇಣ ನಾವು ಸಭೆಗೆ ಕಂಟಿನ್ಯೂ ಬರ್ತಾ ಇದ್ರೆ ಈ ಲೋಕದ ಎಲ್ಲ ಅಂಶಗಳನ್ನ ದೇವರು ಯೇಸು ಸ್ವಾಮಿ ಸೂರ್ಯನ ಕಿರಣಗಳು ಬಿದ್ದು ಎಲ್ಲವನ್ನ ತೆಗೆದು ದೂರ ಹಾಕಿ ನಮ್ಮನ್ನ ಕಂಪ್ಲೀಟ್ ಉಪ್ಪಿನ ತರ ನಮ್ಮನ್ನ ಶುದ್ಧ ಮಾಡ್ತಾರೆ. ಹಲ್ಲೆಲೂಯಾ. ನಾವು ಇವತ್ತು ಇಲ್ಲಿ, ನಾಳೆ ಅಲ್ಲಿ, ನಾಳ್ದು ಅಲ್ಲಿ ಹೋಗ್ಬಿಟ್ರೆ ಅದರ ಅರ್ಥ ನಾವು ಅಲೆಗಾಡ್ತಾ ಇದ್ರೆ ಯೇಸು ಸ್ವಾಮಿ ಕಿರಣ ನಮ್ಮ ಮೇಲೆ ಫೋಕಸ್ ಮಾಡ್ಲಿಕ್ಕೆ, ಆತನ ಕಿರಣಗಳು ನಮ್ಮ ಮೇಲೆ ಬೀಳಲಿಕ್ಕೆ ನಾವೇ ಅಡ್ಡಿ ಮಾಡ್ಬೇಕು. ಹಲ್ಲೆಲೂಯಾ.
ಆಗ ದೇವರು ನಮ್ಮನ್ನ ಉಪ್ಪನ್ನಾಗಿ ಮಾಡಿ ನಮ್ಮ ಮೂಲಕ ಅನೇಕರಿಗೆ ಆಶೀರ್ವಾದ ಸಿಗುವಂತೆ ಲೋತ ಸೊದೋಮ್ ಗೊಮರಿಗೆ ಏನಾಗಿದ್ದ? ಉಪ್ಪಾಗಿದ್ದರಿಂದ ಸೊದೋಮ್ ಗೊಮರ ರಕ್ಷಣೆ ಸಿಕ್ತು. ಪ್ರೈಸ್ ದಿ ಲಾರ್ಡ್. ಅದೇ ರೀತಿ ಈಗ ತೋಮ ಈ ಲೋಕಕ್ಕೆ, ಈ ಭಾರತ ದೇಶಕ್ಕೆ ಬಂದ. ತೋಮನಿಂದ ಇವತ್ತು ನಾವೆಲ್ಲರೂ ಯೇಸು ಸ್ವಾಮಿಯನ್ನ ನಂಬಿದ್ದೇವೆ. ತೋಮ ಉಪ್ಪಾಗಿ ಬಂದು ನಮ್ಮನ್ನು ಕೂಡ ಆ ಉಪ್ಪಿನ ಅಂಶ ನಮಗೆ ಕೊಟ್ಟವಲ್ಲ. ಇವತ್ತು ನಾವು ದೇವರು ನಮ್ಮನ್ನ ಉಪ್ಪನ್ನಾಗಿ ಮಾಡಿದ್ದಾನೆ. ಈಗ ನಾವು ಉಪ್ಪಾಗಿ ಮಾಡಿದ್ದೇವೆ ಅಂದ್ರೆ, ಈಗ ಆ ಕಟ್ಟುಗಳಲ್ಲಿ ಉಪ್ಪಾಗಿ ರೆಡಿ ಮಾಡಿದ ಮೇಲೆ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ಉಪ್ಪು ರೆಡಿಯಾಗಿ ಗುಂಪಿ ಹಾಕ್ಬಿಡ್ತಾರೆ. ಓಕೆ, ಉಪ್ಪು ಎಲ್ಲ ಕಟ್ಟುಗಳಲ್ಲಿ ಉಪ್ಪು ರೆಡಿ ಆದಾಗ ಏನ್ ಮಾಡ್ತಾರೆ? ಡೈರೆಕ್ಟ್ಲಿ ವೆರಿ ಗುಡ್, ಒಂದ್ ಕಡೆ ಸಂಗ್ರಹಣೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ದೊಡ್ಡ ಗುಂಪಿಯಾಗಿ ಸಂಗ್ರಹಣೆ ಮಾಡಿ, ದೊಡ್ಡ ಗುಂಪಿಯಾಗಿ ಎಲ್ಲ. ಈಗ ಕಟ್ಟುಗಳು ಎಷ್ಟಿದಾವ್ರಿ? ಒಂದೇ ಐತಾ? ಬಹಳ ಇದಾವ. ಅದ್ ಎಲ್ಲದಲ್ಲಿ ಆಗಿದ್ದು ಉಪ್ಪು. ಅದೆಲ್ಲವನ್ನ ತಂದು ಒಂದ್ ಕಡೆ ಗುಂಪಿ ಮಾಡ್ಬಿಡ್ತಾರೆ. ಪ್ರೈಸ್ ದಿ ಲಾರ್ಡ್. ನಿದ್ದೆ ಮಾಡೋರು ಹಲ್ಲೆಲೂಯಾ. ಓಕೆ, ಈಗ ಎಲ್ಲ ಕಟ್ಟುಗಳಿಂದ ಉಪ್ಪನ್ನ, ಸಂಗ್ರಹಣೆ ಆದಂತ ಉಪ್ಪನ್ನ ತಗೊಂಡು, ಈಗ ನೋಡ್ರಿ, ಸ್ವಲ್ಪ ಉಪ್ಪಾಗಿರ್ತದೆ, ಸ್ವಲ್ಪ ಇನ್ನು ನೀರಿರ್ತದೆ. ಹಾಗಾದ್ರೆ ಅದನ್ನ ಗುಂಪಿ ಮಾಡುವಾಗ ನೀರು ತಗೊಂಡು ಬರ್ತಾರ? ಇಲ್ಲ, ಕೇವಲ ಈಗ ನೀರಿದ್ರೆ ಅಲ್ಲೇ ಹಂಗೆ ನಾವು ಕರೆಕ್ಟಾಗಿ ಸಭೆಗೆ ಇದು ಮಾಡಲಿಲ್ಲ, ಸಭೆಗೆ ಬರಲಿಲ್ಲ, ಅದು ಅಲ್ಲಿ ಇಲ್ಲಿ ಬರೇ ಅಲ್ಲಾಡ್ತಾ ಇದ್ರೆ ನಾವು ಉಪ್ಪಾಗೋದಿಲ್ಲ. ಆಮೇಲೆ ಯೇಸು ಸ್ವಾಮಿ ಬಂದಾಗ ನಮ್ಮನ್ನ, ಯಾಕಂದ್ರೆ ಉಪ್ಪನ್ನ ಸಂಗ್ರಹಣೆ ಮಾಡ್ತಾರ? ಇಲ್ಲ, ಕೇವಲ ಉಪ್ಪಾದದ್ದನ್ನ, ಇನ್ನು ಉಪ್ಪು ಆಗದೇದಂತ ನೀರನ್ನ ಸಂಗ್ರಹಣೆ ಮಾಡಲ್ಲ, ಅದಲ್ಲೇ ಬಿಟ್ಬಿಡ್ತಾರೆ. ಉಪ್ಪಾಗಿದ್ದದನ್ನ ಮಾತ್ರ ಒಂದ್ ಕಡೆ. ಹಂಗೆ ಯೇಸು ಸ್ವಾಮಿ ಬರುವಾಗ ಯಾರ್ಯಾರು ಉಪ್ಪು ಆಗಿರ್ತಾರೋ ಅವರನ್ನ ಏನ್ ಮಾಡ್ತಾರೆ? ಒಂದ್ ಕಡೆ ಗುಂಪಿ ಮಾಡ್ತಾರೆ. ಈಗ ಒಂದ್ ಕಡೆ ಎಲ್ಲ ಗುಂಪಿ ಮಾಡಿದ್ರು. ಈಗ ಉಪ್ಪಿನ ಆ ಕಟ್ಟುಗಳ ಓನರ್ ಬಂದ್ರು, ಓ ನೀನ್ ಯಾವ ಕಟ್ಟಿನಿಂದ ಬಂದಿ, ನೀನ್ ಯಾವ ಕಟ್ಟಿನಿಂದ ಬಂದಿ, ಎಲ್ಲ ಉಪ್ಪು ಸಪರೇಟ್ ಮಾಡ್ರಿ ಅಂತಾರ? ಹಲ್ಲೆಲೂಯಾ. ಆಗಿದೆಲ್ಲ ಉಪ್ಪನ್ನ, ಯಾವುದೇ ಕಟ್ಟುಗಳಲ್ಲಿ ಆಗಿರ್ಲಿ, ಆಗಿದೆಲ್ಲ ಉಪ್ಪನ್ನ ಸಂಗ್ರಹಣೆ ಮಾಡ್ತಾರೆ. ಹಂಗೆ ಪರಲೋಕದಿಂದ ಯೇಸು ಸ್ವಾಮಿ ಬಂದಾಗ ಎಲ್ಲಾ ವಿಶ್ವಾಸಿಗಳನ್ನ ಏನ್ ಮಾಡ್ತಾರೆ? ದೇವದೂತರು ಒಂದು ಕಡೆ ಸಂಗ್ರಹಣೆ ಮಾಡ್ತಾರೆ. ಯಾರನ್ನ? ವಿಶ್ವಾಸಿಗಳನ್ನ ಮಾತ್ರ. ಅದು ಯಾವ ವಿಶ್ವಾಸಿ? ಉಪ್ಪಾದಂತ ವಿಶ್ವಾಸಿಗಳನ್ನ ಮಾತ್ರ ಸಂಗ್ರಹಣೆ ಮಾಡ್ತಾರೆ. ಈಗ ಆ ಸಂಗ್ರಹಣೆ ಮಾಡಿದಂತ ಉಪ್ಪನ್ನ ಏನ್ ಮಾಡ್ತಾರೆ? ನೆಕ್ಸ್ಟ್ ಎಲ್ಲ ಸಂಗ್ರಹಣೆ ಮಾಡಿದ್ಮೇಲೆ ಏನ್ ಮಾಡ್ತಾರೆ? ಎಲ್ಲ ಗುಂಪು ಮಾಡಿದ್ಮೇಲೆ ಅದಕ್ಕಿಂತ ಮುಂಚೆ ಒಂದ್ ಕಡೆ ಮಾಡಿರ್ತಾರೆ, ಎಲ್ಲ ದೊಡ್ಡ ಗುಂಪು ಮಾಡಿರ್ತಾರೆ. ಗುಂಪು ಮಾಡಿದ್ಮೇಲೆ ಏನ್ ಮಾಡ್ತಾರೆ? ಅಲ್ಲೇ ಮಾಡ್ತಾರ? ಎಲ್ಲೇ? ಎದರಲ್ಲೇ ತಗೊಂಡ್ಬರ್ತಾರೆ? ವೆರಿ ಗುಡ್. ಆ ಗಾಡಿ ಹಾರ್ ನೋಡ್ಕೊಂಡ್ ಬರ್ತಲ್ಲ, ಅರ್ಥ ಆಗ್ತದ್ರಿ? ಹಾರ್ ನೋಡ್ಕೊಂಡ್ ಬರುತ್ತೆ. ಬಂದು ಈ ಕಟ್ಟದೊಳಗೆ ಯಾವ ಉಪ್ರಿ, ಈ ಕಟ್ಟಿಂದ ಯಾವ ಉಪ್ರಿ ಸಪರೇಟ್ ಮಾಡಿಸ್ತಾರ? ಇದೆಲ್ಲವನ್ನ ತಗೊಂಡು ಮಾರ್ಕೆಟ್ ತಗೊಂಡು ಬರುವಾಗ ಹೆಂಗ್ ಬರುತ್ತೆ? ಹಾರ್ ನೋಡ್ಕೊಂಡು. ಅದೇ ರೀತಿ ಯೇಸು ಸ್ವಾಮಿ ನಂಬಿ ಉಪ್ಪಾಗಿ ಮಾರ್ಪಟ್ಟಂತ ಎಲ್ಲ ವಿಶ್ವಾಸಿಗಳನ್ನ ದೇವದೂತರು ಒಂದ್ ಕಡೆ ಕೂಡಿಸಿ ಏನ್ ಬರ್ತಾರೆ? ಯೇಸು ಸ್ವಾಮಿ ತೂತೂರಿ ಧ್ವನಿಯೊಡನೆ ಬಂದು ರೆಡಿ ಆದಂತ ವಿಶ್ವಾಸಿಗಳಾದಂತ ಎಲ್ಲ ವಿಶ್ವಾಸಿಗಳನ್ನ ಒಂದು ಮಾಡ್ತಾರೆ. ಸೌಣೂರು ವಿಶ್ವಾಸಿ ಒಂದ್ ಲೈನ್ ಮಾಡ್ರಿ, ದುಣಸಿ ವಿಶ್ವಾಸಿ, ಅನ್ಗಲ್ ವಿಶ್ವಾಸಿ ಒಂದ್ ಲೈನ್ ಮಾಡ್ರಿ ಅಂತಾರ? ಇಲ್ಲ, ಎಲ್ಲ ವಿಶ್ವಾಸಿಗಳನ್ನ ದೇವರಿಗೆ ಏನ್ ಬೇಕು? ಒಟ್ಟು ಉಪ್ಪಾಗ್ಬೇಕು, ಉಪ್ಪಾಗಿ ಮಾರ್ಪಡ್ಬೇಕು. ಉಪ್ಪಾಗಿ ರೆಡಿ ಆದಂತ ಎಲ್ಲ ವಿಶ್ವಾಸಿಗಳನ್ನ ಯೇಸು ಸ್ವಾಮಿ ತೂತೂರಿ ಧ್ವನಿಯೊಡನೆ ಬಂದು ಪರಲೋಕಕ್ಕೆ, ಹಲ್ಲೆಲೂಯಾ, ಅಲ್ಲಿ ಕರ್ಕೊಂಡು ಹೋದ್ಮೇಲೆ ನಾವು ಯಾವಾಗಲೂ ದೇವರ ಜೊತೆಗೆ. ಪ್ರೈಸ್ ದಿ ಲಾರ್ಡ್. ಆ ರೀತಿಯಾಗಿ ದೇವರು ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳಿದನ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ ಎಂದು ಹೇಳಿದ ತಕ್ಷಣ ಶಿಷ್ಯರಿಗೆ ಇದೆಲ್ಲ ಅರ್ಥ. ನಮ್ಗೆ ನಾವು ಕೇಳಿದ ತಕ್ಷಣ ನಮ್ಗೆ ನಾವೇನ್ ಮಾಡ್ತೇವೆ? ಅಲ್ಲಿ ರುಚಿ, ರಕ್ಷಣೆ ಅಷ್ಟೇ ನಮ್ಗೆ ಗೊತ್ತು. ಆದ್ರೆ ಇದೆಲ್ಲ ಪ್ರೋಸೆಸ್ ಶಿಷ್ಯರಿಗೆಲ್ಲ ಚೆನ್ನಾಗಿ ಗೊತ್ತು. ಅದಕ್ಕೆ ದೇವರು ಹೇಳಿದ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಈಗ ಇನ್ನೊಂದು ಮಾತು ಹೇಳಿದ್ದಾನೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ.
ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದಿತ್ತು. ಜನರು ಅದನ್ನ ಕಾಲಲ್ಲಿ ಹಾಕಿ ತುಳಿದಾಡುವುದಕ್ಕೆ ಹೊರತು ಬೇರೆ ಯಾವ ಕಾರ್ಯಕ್ಕೆ ಅದು ಉಪಯೋಗ ಆಗೋದಿಲ್ಲ. ಉಪ್ಪು ರುಚಿ ಕೆಡುತ್ತದೆ. ಆದ್ರೆ ವಾಕ್ಯ ಹೇಳಾಗ್ತದೆ, ಉಪ್ಪು ರುಚಿ ಕಳ್ಕೊತೈತೆ ಅಂತ. ಹೆಂಗೆ ಹೆಂಗೆ ಕಳಿತೈತೆ ಉಪ್ಪಿನ ರುಚಿ? ನೀವು ನೀರು ಹಾಕಿದ್ರು ಉಪ್ಪು ಇರ್ತದೆ, ಅದನ್ನ ಪೌಡರ್ ಮಾಡಿದ್ರು ಕೂಡ ಉಪ್ಪು ರುಚಿ ಇರ್ತದೆ, ಅದನ್ನ ಒಗೆದ್ರು ಕೂಡ ಉಪ್ಪಿನ ರುಚಿ ಇರ್ತದೆ. ಆದ್ರೆ ಯಾವಾಗ ಕಳ್ಕೊತೈತಂದ್ರೆ, ಈಗ ಸಮುದ್ರ ಇಲ್ಲ ಕಟ್ಟುಗಳು ಎಲ್ಲಿ ಎಲ್ಲಿ ರೆಡಿ ಮಾಡಿದ್ದಾರೆ? ಸಮುದ್ರದ ದಡದಲ್ಲಿ. ಈಗ ಸಮುದ್ರಕ್ಕೆ ಮತ್ತೆ ಆ ಕಟ್ಟುಗಳ ಮಧ್ಯೆ ಏನು ಉಸುಗು ಮಣ್ಣು ಐತಲ್ಲ, ಅದನ್ನ ಅಗದು ಆ ಉಪ್ಪಿನ ಹಳ್ಳಿಗಳನ್ನ ಅಲ್ಲಿ ಹಾಕ್ಬಿಟ್ರೆ ಸ್ವಲ್ಪ ದಿನದ ನಂತರ ಅದನ್ನು ತೆಗೆದ್ರೆ ಅದರ ರುಚಿ ಇರೋದಿಲ್ಲ. ಎಲ್ಲಿ ಹಾಕಿದ್ರೆ? ಈ ಕಡೆ ಕಟ್ಟುಗಳಿದಾವೆ, ಈ ಕಡೆ ಸಮುದ್ರ ಮಧ್ಯದಲ್ಲಿ ಅಗದು ಹಾಕಿದ್ರೆ ಅದು ರುಚಿ ಕಳ್ಕೊತದೆ. ಅಂದ್ರೆ ಅದೇ ರೀತಿ ಯೇಸು ಸ್ವಾಮಿ ಹೇಳ್ತಾನೆ, ನೀವು ನನ್ನಲ್ಲಿದ್ರೆ ನನ್ನಲ್ಲಿರ್ರಿ, ನನ್ನಲ್ಲಿ ಇಲ್ಲ, ಈ ಕಡೆ ಲೋಕದೊಳಗೂ ಇಲ್ಲ. ಚರ್ಚಿಗೆ ಬಂದ್ರೆ ನಾವು ಅಲ್ಲಿ ಸ್ತೋತ್ರ ಅಂತೀವಿ, ಕಾಣಿಕೆ ಹಾಕ್ತೀವಿ, ವಾಕ್ಯ ಕೇಳ್ತೇವೆ. ಹೊರಗಡೆ ಹೋಗ್ಬಿಟ್ರೆ ಮತ್ತೆ ಲೋಕದ ರೀತಿಯಲ್ಲಿ ಹೋಗ್ಬಿಡ್ತೀವಿ. ಆವಾಗ ಏನಾಗತ್ತಂತೆ? ನಾವು ಉಪ್ಪಿನ ರುಚಿ ಕಳ್ಕೊಂಡ್ಬಿಡ್ತೀವಿ. ಆಗ ನಾವು ಎದಕ್ಕೂ ಬರೋದಿಲ್ಲ. ಏನು ವಾಕ್ಯ ಹೇಳ್ತದೆ? ಕಾಲಲ್ಲಿ ಹಾಕಿ ತುಳಿದಾಡುವುದಕ್ಕೆ ಹೊರತು ಬೇರೆ ಯಾವ ಉಪಯೋಗಕ್ಕೂ ಉಪ್ಪು ರುಚಿ ಕಳ್ಕೊಂಡ ಮೇಲೆ ಬರೋದಿಲ್ಲ. ಅದಕ್ಕೆ ದೇವರು ವಾಕ್ಯ ಹೇಳ್ತಾರೆ ಪ್ರಕಟಣೆಯಲ್ಲಿ. ನೀನು ಒಂದು ಓದೋಣ, 3ನೇ ಅಧ್ಯಾಯ ಪ್ರಕಟಣೆ, ಕೊನೆಯದಾಗಿ ಅದನ್ನು ಓದಿ ಮುಗಿಸೋಣ. ಗೊತ್ತಿಲ್ಲ. ಓಕೆ. 3ನೇ ಅಧ್ಯಾಯ ಪ್ರಕಟಣೆ 15ನೇ ವಚನ ಓದಿ. 15-16. 324 ಪೇಜ್ ನಂಬರ್. ಓದ್ಯಾ? ಮಾಡಿ ಓದು. 15-16. ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತಣ್ಣಗೂ ಅಲ್ಲ, ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಾಗಿರುವುದರಿಂದ ನಿನ್ನನ್ನು ನನ್ನ ಬಾಯಿಯೊಳಗಿಂದ ಕಾರುವೆನು. ನೋಡ್ರಿ, ಈ ವಾಕ್ಯ ಹೇಳ್ತಾ ಇದೆ, ನೀನು ತಣ್ಣಗೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ತಣ್ಣಗೂ ಇಲ್ಲ ಉಗುರು ಬೆಚ್ಚಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ತಣ್ಣಗೂ ಇಲ್ಲ ಬೆಚ್ಚಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ನೀನೇನಾಗಿದ್ಯಾ? ಅದಕ್ಕೆ ನಾನು ನಿನ್ನನ್ನ ಕಾರುವುದು. ನೋಡ್ರಿ, ಸ್ವಾಮಿಗೆ ಯಾವಾಗಲೂ ಏನಾದರೂ ಅನಾರೋಗ್ಯ ಬಂದಿತ್ತ? ಯಾವಾಗಾದ್ರೂ ಕಾಯಿಲೆ ಬಂದಿತ್ತ? ಯಾವಾಗಾದ್ರೂ ಕೇಳಿರಿ ನೀವು ಬೈಬಲಲ್ಲಿ ಎಲ್ಲಾದ್ರೂ ಸ್ವಾಮಿಗೆ ಆರಾಮಿಲ್ಲ ಅಂತೇಳಿ? ಯಾವತ್ತೂ ಆರಾಮಿಲ್ಲ. ಈಗ ಕಾರುವುದು ಯಾವಾಗ? ವಾಂತಿ ಯಾವಾಗ ಬರುತ್ತದೆ? ಹುಷಾರಿಲ್ದಾಗ. ಈಗ ವಾಂತಿ ಮಾಡಿದ ತಿರುಗಿ ನಾವು ನೋಡಾದ್ರೂ ನೋಡ್ತೇವ? ಅದನ್ನ ಇಷ್ಟನೇ ಮಾಡೋದಿಲ್ಲ. ದೇವ್ರು ಹೇಳ್ತಾ ಇದ್ದಾನೆ, ನೀನು ಈ ಕಡೆ ನನ್ನಲ್ಲೂ ಕೂಡ ಇಲ್ಲ, ಈ ಕಡೆ ಲೋಕದಲ್ಲಿ ಕೂಡ ಇಲ್ಲ. ನೀನ್ ಎಲ್ಲಿದ್ದೀಯಾ? ಮಿಡಲ್ ಅಲ್ಲಿ ಇದೀಯ. ನೋಡ್ರಿ, ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆ. ಉಗುರು ಬೆಚ್ಚ ಅಂದ್ರೆ ಸ್ವಲ್ಪ ಬಿಸಿ, ಸ್ವಲ್ಪ ತಣ್ಣಗೆ, ಅಂದ್ರೆ ಮಿಕ್ಸ್ ಇದೆ. ಅಷ್ಟು ಬಿಸಿನೂ ಇಲ್ಲ, ಅಷ್ಟು ತಣ್ಣಗಿಲ್ಲ. ಉಗುರು ಬೆಚ್ಚಗಿರುವುದರಿಂದ ದೇವ್ರ ಏನ್ ಮಾಡ್ಲಿಕ್ಕಿದ್ದಾನೆ? ಕಾರುವುದಕ್ಕಿದ್ದೇನೆ ಅಂತ ಹೇಳ್ತಾನೆ. ಅಂದ್ರೆ ದೇವರಿಗೆ ಇಷ್ಟ ಇಲ್ಲ ನಾವು ಒಂದ್ ದೇವರೊಳಗೂ ಮತ್ತೆ ಲೋಕದೊಳಗೂ ಇದ್ರೆ ದೇವರಿಗೆ ಇಷ್ಟ ಇಲ್ಲ. ದೇವ್ರು ಏನ್ ಹೇಳ್ತಾ ಇದ್ದಾನೆ? ನೀನು ಇದ್ರೆ ಲೋಕದೊಳಗೆ ಇದ್ರೆ ತಣ್ಣಗಿರು, ಇಲ್ಲ ಬಿಸಿ ಇರು, ಎರಡರಲ್ಲಿ ಇರಬೇಡ. ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನಾನು ಕಾರುವುದಕ್ಕಿದ್ದೇನೆ. ಅಂದ್ರೆ ದೊಡ್ಡ ಡೇಂಜರ್. ನಾವು ದೇವರ ಕಡೆನೂ ಆ ಕಡೆನೂ ಮಿಕ್ಸರ್ ಇದ್ರೆ ನಮಗೇನೆ ಅಪಾಯ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾನೆ, ನೀನು
ನನ್ನ ಕಡೆ ಇರು, ನನ್ನ ವಾಕ್ಯದಲ್ಲಿರು, ನಾನು ನಿನ್ನ ಕೊನೆಯವರೆಗೂ ಕೂಡ ನಾನು ನಿನ್ನ ಕೈ ಬಿಡೋದಿಲ್ಲ. ನಿನ್ನನ್ನು ಕರೆದಾತನು ಕೊನೆಯವರೆಗೂ ನಾನು ನಿನ್ನನ್ನು ನಡೆಸ್ತೇನೆ. ಆದ್ರೆ ನಿನ್ನ ಎರಡರ ಮಧ್ಯದಲ್ಲಿ ಇರಬೇಡ. ಈಗ ಉಪ್ಪಿನ ರುಚಿ ಯಾವಾಗ ಕಳೀತದೆ? ಮಧ್ಯ ಒಂದು ಮಣ್ಣಲ್ಲಿ ಅದನ್ನ ಹಾಕುವಾಗ ಅದರ ರುಚಿ ಕಳ್ಕೋತದೆ. ಸಮುದ್ರದಲ್ಲಿನೂ ಕೂಡ ಇಲ್ಲ, ಕಟ್ಟುಗಳಲ್ಲಿ ಕೂಡ ಇಲ್ಲ, ಮಿಡಲ್ ಹಾಕಿದಾಗ ಅದು ರುಚಿ ಕಳ್ಕೋತದೆ. ಅದೇ ರೀತಿ ನಾವು ಎರಡೂ ಕಡೆ ಇದ್ರೆ ನಾವು ಉಪ್ಪಿನ ರುಚಿಯನ್ನು ನಾವು ಕಳ್ಕೊಂಡ್ಬಿಡ್ತೇವೆ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ನೀನ್ ರುಚಿ ಕಳ್ಕೋಬಾರ್ದ, ಇದಕ್ಕೆ 3 ಕೆಲಸ ಮಾಡ. ನಿನ್ನ ರುಚಿ, ಆ ಉಪ್ಪಿನ ರುಚಿ ಕಳ್ಕೋಬಾರ್ದು ಅನ್ನೋದಿದ್ರೆ 3 ಕೆಲಸ ಏನೇನ್ರಿ? ಒಂದು, ದೇವರ ವಾಕ್ಯವನ್ನ ನಾವು ಕಂಟಿನ್ಯೂ ಆಗಿ ಓದಬೇಕು. ದೇವರ ವಾಕ್ಯ ನಮ್ಮನ್ನ ಈ ಲೋಕದ ಪಾಪಗಳಿಂದ ತಪ್ಪಿಸಿ ಕಾಪಾಡ್ತದೆ. ಎರಡನೇದು, ನಾವು ಕರೆಕ್ಟಾಗಿ ಸಭೆಗೆ ಬರಬೇಕು. ಉಪ್ಪಾಗೋದು ಎಲ್ಲಿ? ಸಭೆಯಲ್ಲಿ. ನಾವು ಕರೆಕ್ಟಾಗಿ ವಾಕ್ಯ ಓದಬೇಕು. ಕರೆಕ್ಟಾಗಿ ಅಂದ್ರೆ ಈ ಲೋಕದಲ್ಲಿ ಹೆಂಗ್ ಜೀವಿಸಬೇಕು ಅದಕ್ಕೆ ಮಾರ್ಗದರ್ಶನ ಸಿಗ್ಬೇಕಂದ್ರೆ ಎಲ್ಲಿ? ದೇವರ ಆಲಯದಲ್ಲಿ ವಾಕ್ಯ ಧ್ಯಾನ ಮಾಡೋದ್ರಲ್ಲಿ. ಮೂರನೇದು, ಸಾಧ್ಯವಾದಷ್ಟು ದೇವರ ಸುವಾರ್ತೆಯನ್ನ ಸಾರಿದೆ. ಸಾಧ್ಯವಾದಷ್ಟು ಪ್ರೇಯರ್. ಒಂದನೇದು, ಎರಡನೇದು ಸಭೆ, ಮೂರನೇದು ಪ್ರಾರ್ಥನೆ. ಈ ಮೂರನ್ನ ಕರೆಕ್ಟಾಗಿ ನಾವು ಮಾಡಿದ್ರೆ ನಾವು ಉಪ್ಪಿನ ರುಚಿ ಕಳ್ಕೊಳ್ಳೋದಿಲ್ಲ. ಉಪ್ಪಿನ ರುಚಿ ಕಳ್ಕೊಬಾರ್ದಂದ್ರೆ ಈ 3 ಕೆಲಸ ಮಾಡ್ಬೇಕು. ಆಟೋ ನೋಡಿರಿ, ಹೇಳೋದೇ ಆಸ್ಕರ್ತೀರ. ಬಸ್ ಸ್ಟ್ಯಾಂಡಲ್ಲಿ ಯಾವಾಗಲೂ ಆಟೋ ಇರ್ತವೆ, ನೀವೆಲ್ಲ ನೋಡಿರ್ತೀರಿ. ಅಕ್ಕ ನಿಮ್ದು ಆಟೋ ಇದೆ, ಎಷ್ಟು ಗಾಲಿ ಇದಾವ್ರಿ? ಒಂದು ತೆಗೆದ್ಬಿಟ್ರೆ ಮುಂದೆ ಹೋಗುತ್ತೆ ಇಲ್ಲ. ನಮ್ಮ ಆತ್ಮಿಕ ಜೀವನ ನಿಂತು ಹೋಗ್ಬಾರ್ದಂದ್ರೆ, ಈ ಉಪ್ಪಿನ ರುಚಿ ನಾವು ಕಳ್ಕೊಬಾರ್ದಂದ್ರೆ ಆಟೋ 3 ಗಾಲಿ ಹೆಂಗಿರ್ತಾವಲ್ಲ ಹಂಗಿರ್ಬೇಕು. ಒಂದನ್ನ ತೆಗೆದ್ಬಿಟ್ರು ಕೂಡ ಆ ಗಾಲಿ ಆಟೋ ಮುಂದಕ್ಕೆ ಹೋಗೋದಿಲ್ಲ. ಅದೇ ರೀತಿ ನಮ್ಮ ಈ ಜೀವನ ದೇವರಲ್ಲೇ ಇರಬೇಕು. ನಾವು ಉಪ್ಪಿನಂತೆ ರುಚಿಕರವಾಗಿರ್ಬೇಕು, ಇನ್ನೊಬ್ಬರಿಗೆ ಆಶೀರ್ವಾದಕರವಾಗಿರ್ಬೇಕು, ದೇವರಿಗೆ ಮೆಚ್ಚುಗೆಯಾದ ಜೀವನ ನಾವು ಜೀವಿಸ್ಬೇಕಂದ್ರೆ ಏನೇನ್ ಮಾಡ್ಬೇಕಂದ್ರೆ ಆಟೋದು 3 ಗಾಲಿನಂತೆ ನಾವು 3 ಗಾಲಿಯಷ್ಟು ನಾವು ಕೆಲಸ ಮಾಡ್ಬೇಕು. ಏನೇನು? ಒಂದನೇದು ವಾಕ್ಯ ಧ್ಯಾನ ಮಾಡ್ಬೇಕು. ಎರಡನೇದು ಸಭೆಗೆ ನಾವು ಕಂಟಿನ್ಯೂಗೆ ಬರ್ತಾ ಇರ್ಬೇಕು. ಮೂರನೇದು ಪ್ರಾರ್ಥನೆ. ಈ 3 ಇದ್ರೆ ನಮ್ಮ ಜೀವನದಲ್ಲಿ ನಾವು ಸೋತು ಹೋಗೋದೇ ಇಲ್ಲ. ನಮಗೆ ಏನಾದ್ರೂ ಬೇಜಾರಾಗಿರ್ತದೆ, ವಾಕ್ಯ ಓದಿದ್ರೆ ನಮ್ಗೆ ದೇವರು ಮಾತಾಡ್ತಾನೆ. ಏನೋ ಸ್ವಲ್ಪ ನಮ್ಗೆ ಬಹಳ ಸಮಾಧಾನ ಇಲ್ಲ, ಶಾಂತಿ, ಏನೋ ಕಳವಳ ಆಗ್ತಾ ಇದೆ, ನಾವು ಸಭೆಗೆ ಬಂದ್ರೆ ದೇವರು ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತಾಡ್ತಾರೆ. ನಾವು ಒಬ್ರಿಗೊಬ್ಬರು ಎಲ್ಲ ಭೇಟಿ ಆಗ್ತೇವೆ, ಒಬ್ರ ಜೊತೆ ಒಬ್ರು ಮಾತಾಡಿ ನಮ್ಗೆ ಧೈರ್ಯ ಸಿಗುತ್ತೆ. ಆಮೇಲೆ ನಾವು ದೇವರ ಜೊತೆ ಕಂಟಿನ್ಯೂಗೆ ಪ್ರಾರ್ಥನೆ ಮಾಡ್ಕೊತಿದ್ರೆ, ದೇವರ ಜೊತೆಗೆ ಐಕ್ಯತೆ ಇರುವಾಗ ನಾವು ನಿರಂತರ ಉಪ್ಪಿನ ರುಚಿಯನ್ನ ನಾವು ಮುಂದೆ ತಗೊಂಡು ಹೋಗ್ತೇವೆ. ಹಲ್ಲೆಲೂಯಾ. ಅರ್ಥ ಆದ್ರೆ ಈ ಸ್ವಾಮಿ ಹೇಳಿದ, ನೀವು ಭೂಮಿಗೆ ಉಪ್ಪಾಗಿದ್ರೆ ನಾವು ಉಪ್ಪಿನಂತೆ ನಾವು ರುಚಿಕರವಾಗಿರೋಣ. ಆಮೇಲೆ ನಾವು ಹೋಗಿ ಸುವಾರ್ತೆ ಸಾರುವಾಗ ಜನ ವಿರೋಧ ಮಾಡ್ತಾರೆ, ಆದ್ರೂ ನಾವು ಅವ್ರಿಗೆ ಹೇಳಲೇಬೇಕು. ಅವ್ರಿಗೆ ಗೊತ್ತಿಲ್ಲ ಪಾಪ, ಅವರೇನೋ ಇವರು ಬೇರೆ ಧರ್ಮದವರು ನಮ್ಮನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಬರ್ತಾ ಇದ್ರು, ಹಂಗೆ ಹಿಂಗೆ ಹೇಳಿ ನಮ್ಮನ್ನ ಹೊಡಿಬಹುದು, ಬೈಬಹುದು. ಆದ್ರೆ ನಮಗೆ ಗೊತ್ತು ನಾವು ಅವ್ರಿಗೆ ಏನಾಗಿದ್ದೀವಿ. ಅವರಿಗೆ ಗೊತ್ತಿಲ್ಲ. ಉಪ್ಪು ಟೇಬಲ್ ಮೇಲೆನೆ ಇದ್ರು ನಾವು ಅದಕ್ಕೆ ಲಕ್ಷ್ಯ ಕೊಡೋದಿಲ್ಲ. ಯಾವಾಗ ಸಪ್ಪಾಗತ್ತಲ್ಲ ಅವಾಗ ಉಪ್ಪು ಕೊಡ್ರಿ ಅಂತ ಆ ವೇಟರ್ ಹೇಳಿದ್ರೆ, ನಿಮ್ ಟೇಬಲ್ ಮೇಲೆನೆ ನೋಡಿ ಒಂದು ಮೂಲಿಗೆಲ್ಲ ಇಟ್ಟಿರ್ತಾರ ಅದನ್ನ. ಆದ್ರೆ ಅದಿಲ್ಲಂದ್ರೆ ಊಟ ಹಂಗೆ. ನಾವು ನೋಡೋದಕ್ಕೆ ನಾವು ಸ್ವಲ್ಪ ಜನ, ಆದ್ರೆ ನಮ್ಮ ಮೂಲಕ ಅವರಿಗೆ ರಕ್ಷಣೆ. ಇದನ್ನ ನಾವು ಮರಿಬಾರ್ದು. ಈಗ ನಾವು ಹೋಗದೇ ಇದ್ರೆ ಊರಿಗೆ ಸುವಾರ್ತೆ ಸಾರದೇ ಇದ್ರೆ ಅವ್ರು ಸಾಯ್ತಾರೆ. ಅದಕ್ಕೆ ಕಾರಣ ನಮಗ್ ಗೊತ್ತು, ನಾವು ಅವ್ರಿಗೆ ಏನಾಗಿದ್ದೀವಿ. ಈಗ ನನ್ನ ಕೆಲಸ ಏನು? ಉಪ್ಪಿನ ಕೆಲಸ ಏನು? ಉಪ್ಪಿನಕಾಯಿ ಹಾಕ್ಬಿಟ್ಟಾಗ ಉಪ್ಪಿನ ಕೆಲಸ ಏನು? ಕೆಡದಂತೆ. ಆಮೇಲೆ ಊಟದಲ್ಲಿ ಉಪ್ಪು ಹಾಕಿದಾಗ ಉಪ್ಪಿನ ಕೆಲಸ ಏನು? ರುಚಿ. ಈಗ ಉಪ್ಪು ನಾನು ಊಟದಲ್ಲಿ ಹೋಗೋದಿಲ್ಲ ಅಂದ್ರೆ ಅವ್ರಿಗೆ ರುಚಿ ಸಿಗೋದಿಲ್ಲ. ಈಗ ಉಪ್ಪಿನಕಾಯಿಲೆ ಹಾಕ್ಲಿಲ್ಲ, ಮಾಳಿ ಒಳಗೆ ಹಾಕ್ಲಿಲ್ಲ ಅಂದ್ರೆ, ಬಂಗಡಿ ಒಳಗೆ ಹಾಕ್ಲಿಲ್ಲ ಅಂದ್ರೆ ಅದು ಕೆಟ್ಟೋಗ್ಬಿಡುತ್ತೆ. ಅದಕ್ಕೆ ಕಾರಣ ಉಪ್ಪಾಗುತ್ತೆ. ನಮಗೆ ದೇವರ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾವು ಇನ್ನೊಬ್ಬರ ರಕ್ಷಣೆಗೆ ನಾವು ಕಾರಣ.
ಇನ್ನೊಬ್ಬರಿಗೆ ರುಚಿ ಕೊಡುವುದಕ್ಕೆ ನಾವು ಕಾರಣ. ಅದಕ್ಕೆ ನಮ್ಮ ಕೆಲಸ ನಾವು ಮಾಡ್ಬೇಕು. ಅವ್ರು ಎಷ್ಟೇ ವಿರೋಧ ಮಾಡಲಿ, ಎಷ್ಟೇ ತಿರಸ್ಕಾರ ಮಾಡಲಿ, ಅವ್ರಿಗೋಸ್ಕರ ನಾವು ಪ್ರೇಯರ್ ಆದ್ರೂ ಮಾಡ್ಬೇಕು. ಯಾಕಂದ್ರೆ ನಮ್ಮ ಕೆಲಸ ರುಚಿ, ನಮ್ಮ ಕೆಲಸ ಇನ್ನೊಬ್ಬರ ರಕ್ಷಣೆ. ಆಮೇಲೆ ನಾವು ಸ್ವಲ್ಪ ಕಣ್ಣು ಮುಚ್ಚಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ದೇವರಿಗೆ ಹೇಳೋಣ, ದೇವರೇ ನಾನು ಉಪ್ಪಾಗಬೇಕಯ್ಯ, ಯೇಸುವೆ ನಾನು ಉಪ್ಪಾಗಬೇಕು ಸ್ವಾಮಿ, ನಿನ್ನ ಒಂದು ರಾಜ್ಯದಲ್ಲಿ ನಾನು ಉಪಯೋಗ ಆಗಬೇಕು. ಲೋಟನ ಹಾಗೆ ನಾನು ರಕ್ಷಣೆಗೆ ಕಾರಣನಾಗಬೇಕು. ಇನ್ನೊಬ್ಬರಿಗೆ ನಾನು ರುಚಿ ಕೊಡಬೇಕು, ಇನ್ನೊಬ್ಬರಿಗೆ ನಾನು ಕಾಪಾಡಬೇಕು, ನನ್ನ ಮೂಲಕ ಇನ್ನೊಬ್ಬರಿಗೆ ರಕ್ಷಣೆ ಆಗಬೇಕು. ನೀವಿರುವಂತ ಸ್ಥಳದಲ್ಲಿ ನೀವು ಆ ಒಂದು ಊರಿಗೆ ರಕ್ಷಣೆ ಆಗಿದ್ದೀರಿ, ನೀವು ಇರುವಂತಹ ಓಣಿಗೆ ನೀವು ರಕ್ಷಣೆಗೆ ಕಾರಣರಾಗಿದ್ದೀರಿ, ಆ ಊರಿನ ಒಂದು ರುಚಿಗೆ ನೀವು ಕಾರಣರಾಗಿದ್ದೀರಿ. ದೇವರು ನಿಮ್ಮನ್ನ ಭೂಮಿಗೆ ಉಪ್ಪಾಗಿ ಮಾಡಿದ್ದಾನೆ, ನೀವಿರುವಂತ ಊರಿಗೆ ನಿಮ್ಮನ್ನು ಉಪ್ಪಾಗಿ ಮಾಡಿದ್ದಾನೆ, ನೀವಿರುವಂತ ಓಣಿಗಳಲ್ಲಿ ನಿಮ್ಮನ್ನು ಉಪ್ಪಾಗಿ ಮಾಡಿದ್ದಾರೆ, ನೀವಿರುವಂತ ಮನೆಯಲ್ಲಿ ನಿಮ್ಮನ್ನು ಉಪ್ಪಾಗಿ ಮಾಡಿದ್ದಾನೆ, ನಿಮ್ಮ ಸಂಬಂಧಿಕರಿಗೆ ನಿಮ್ಮನ್ನು ಉಪ್ಪಾಗಿ ಮಾಡಿದ್ದಾನೆ. ನೀವು ಅವರಂತೆ ಆಗ್ಬೇಡ್ರಿ, ನೀವು ಉಪ್ಪಾಗಿದ್ದೀರಿ. ನೀವು ಒಂದು ವ್ಯತ್ಯಾಸವಾದ ಜೀವಿತ ಜೀವಿಸೋದಕ್ಕೆ ದೇವರು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಲೋಕವೆಂಬ ಒಂದು ಸಮುದ್ರದಿಂದ ತೆಗೆದು ನಮ್ಮನ್ನ ಕಟ್ಟುಗಳೆಂಬ ಸಭೆಯಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ. ಕಾರಣ ನಾವು ಉಪ್ಪಾಗಬೇಕು, ನಾವು ವ್ಯತ್ಯಾಸ ಜೀವಿಸ್ಬೇಕು. ಅವರು ಜಗಳ ಆಡದಂತೆ ನಾವು ಆಡಬಾರ್ದು, ಅವರು ಬೈದಂತೆ ನಾವು ಬೈಬಾರ್ದು. ಇಲ್ಲ ಅವರಂತೆ ನಾವು ಜೀವಿಸಬೇಕಂದ್ರೆ ದೇವರು ನಮ್ಮನ್ನು ಸಮುದ್ರ ಎಂಬ ಲೋಕದಲ್ಲಿ ಬಿಟ್ಟು ಬಿಡ್ತಿದ್ದ. ಆತನು ಅದರಿಂದ ಎತ್ತಿ ಲೋಕವೆಂಬ ಸಮುದ್ರದಿಂದ ನಮ್ಮನ್ನ ತೆಗೆದು ಸಭೆಗಳೆಂಬ ಕಟ್ಟದಲ್ಲಿ ಹಾಕಿದರಂದ್ರೆ ದೇವರು ನಮ್ಮಿಂದ ಬಯಸ್ತಿರೋದು ನಾವು ಉಪ್ಪಾಗಬೇಕು, ನಾವು ಇನ್ನೊಬ್ಬರಿಗೆ ರುಚಿ ಕೊಡ್ಬೇಕು. ದೇವರು ಕೊಟ್ಟಂತ ಸಭೆಯಲ್ಲಿ ನಿರಂತರವಾಗಿ ನಾವು ವಿಧೇಯರಾಗಿ ಇರಬೇಕು. ಯೇಸು ಕ್ರಿಸ್ತನ ನೀತಿಯ ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬಿದ್ದು 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 ಲೋಕದ ಎಲ್ಲ ಅಂಶ ತೆಗೆದು ಹಾಕಿ ನಮ್ಮನ್ನ ಕಂಪ್ಲೀಟ್ ಪರಿಶುದ್ಧನಾಗಿ ಒಪ್ಪನಾಂತೆ ದೇವರು ನಮ್ಮನ್ನ ಮಾಡ್ತಾನೆ. ಅಪ್ಪ ನಿನಗೆ ಸ್ತೋತ್ರ. ಎಲ್ಲರೂ ದೇವರಿಗೆ ಹೇಳೋಣ, ದೇವರೇ ನನ್ನನ್ನು ಒಪ್ಪನಾಗಿ ಮಾರ್ಪಡಿಸಯ್ಯ, ಒಪ್ಪನಾಗಿ ಮಾಡುವುದಕ್ಕೆ ನಾನು ನಿನ್ನ ವಾಕ್ಯದಂತೆ ನಡೀಲಿಕ್ಕೆ ಸಹಾಯ ಮಾಡಪ್ಪ. ಉಪ್ಪಿನ ರುಚಿ ಕಳೆದುಕೊಳ್ಳದಂತೆ ನನ್ನ ಪ್ರಾರ್ಥನೆ ಜೀವನ, ವಾಕ್ಯದ ಜೀವನ, ಆರಾಧನೆಗೆ ಸಭೆಗೆ ಹೋಗುವಂತ ಜೀವನ ಬೆಳೆಸು ಕರ್ತನೆ. ಅಪ್ಪ ಈ ವಾಕ್ಯದಿಂದ ನಮ್ಮೆಲ್ಲರನ್ನ ಮುಟ್ಟಿದಕ್ಕಾಗಿ, ನಮ್ಮೆಲ್ಲರೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ನಮ್ಮಲ್ಲಿ ಯಾರಾದರೂ ಒಬ್ಬರು ಈ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತೀರಾ? ಚಿಕ್ಕದಾಗಿ ಹಲ್ಲೆಲೂಯಾ, 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 ಪರಿಶುದ್ಧ ಪರಿಶುದ್ಧ